ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ ಮಾಡ್ತಾರೆ ತುಂಬಾ ಜನ. ಇದನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ 5 ಟಾಪ್ 5 ಪೋಸ್ಟ್ ಆಫೀಸ್ ಸ್ಕೀಮ್ಸ್ ನಾವು ನೋಡೋಣ. ಯಾವ್ದು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಇದೆ. ನಾವು ಯಾವಾಗ ಪೋಸ್ಟ್ ಆಫೀಸ್ ಸ್ಕೀಮ್ ಅಂತ ಹೇಳ್ತೀವಿ ಅವಾಗಲೇ ನಮ್ಗೆ ಅರ್ಥ ಆಗ್ಬೇಕು ಅದು ರಿಸ್ಕ್ ಫ್ರೀ. ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಹೌದು, ಬಟ್ ರಿಸ್ಕ್ ಫ್ರೀ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಇರಲ್ಲ. ನಿಮ್ಮ ಒಂದು ದುಡ್ಡು ಗ್ಯಾರಂಟಿ ರಿಟರ್ನ್ಸ್, ಪಕ್ಕಾ ರಿಟರ್ನ್ಸ್ ಕೊಡುತ್ತೆ. ತುಂಬಾ ಜನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಮುಂದೆ ಬರಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಮುಂದೆ ಬರಲ್ಲ, ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ ಮಾಡಕ್ಕೆ ಮುಂದೆ ಬರಲ್ಲ. ಅಂಡ್ ಇವಾಗ ಒಂದು ತುಂಬಾ ಆಪ್ಸ್ ಗಳು ಲಾಂಚ್ ಆಗಿದ್ದಾವೆ, ಅದ್ರ ಮೂಲಕ ಇನ್ವೆಸ್ಟ್ ಮಾಡಕ್ಕೆ ಮುಂದೆ ಬರಲ್ಲ. ಯಾಕಂದ್ರೆ ಅವರ ಒಂದು ದುಡ್ಡು ಗ್ಯಾರಂಟಿ ರಿಟರ್ನ್ಸ್ ಕೊಡಲ್ಲ ಅಂತ ಅವ್ರಿಗೂ ರಿಸ್ಕ್ ಇರುತ್ತೆ. ನಾವು ಮ್ಯೂಚುವಲ್ ಫಂಡ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ರಿಸ್ಕ್ ನ ತಗೊಂಡು ಇನ್ವೆಸ್ಟ್ ಮಾಡ್ತಿರ್ತೀವಿ. ಬಟ್ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಮೈಂಡ್ ಫ್ರೀ, ಸ್ಟ್ರೆಸ್ ಫ್ರೀ, ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು. ನಿಮ್ಮ ದುಡ್ಡು ಪಕ್ಕಾ ರಿಟರ್ನ್ಸ್ ಬರುತ್ತೆ. ಬಿಕಾಸ್ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಎಲ್ಲ ಹ್ಯಾಂಡಲ್ ಮಾಡೋದು ಗೌರ್ಮೆಂಟ್. ನಿಮ್ಮ ಒಂದು ದುಡ್ಡು 100% ಸೇಫ್ ಇರುತ್ತೆ, 100% ಸೇಫ್ ಇರುತ್ತೆ. ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತ ನಾನು ತುಂಬಾ ದಿನ ಅನ್ಕೊಂತಾ ಇದ್ದೆ, ಇವತ್ತು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ ಯಾವ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬೆಸ್ಟ್. ನಿಮಗೆ ಟಾಪ್ 5 ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ನೀವು ಯಾವ ಒಂದು ಸ್ಕೀಮ್ ಅಲ್ಲಿ ಫಿಟ್ ಆಗ್ತೀರಾ. ನಿಮಗೆ ಪ್ರತಿ ತಿಂಗಳು 9,250 ರೂಪಾಯಿ ಬರುವಂತ ಸ್ಕೀಮ್ಸ್ ಇದಾವೆ. 3 ತಿಂಗಳಿಗೆ ಒಂದ್ಸಲ ನಿಮಗೆ 61,500 ರೂಪಾಯಿ ಬರೋ ಸ್ಕೀಮು ಇದಾವೆ. ಅಂಡ್ ತುಂಬಾ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡೋ ಸ್ಕೀಮ್ಸ್ ಇದಾವೆ. ಸೊ ಇವತ್ತಿ ನೋಡಿದ್ರೆ ನಾವು ಮೇನ್ ಆಗಿ ಎಲ್ಲಾ ಸ್ಕೀಮ್ಸ್ ಬಗ್ಗೆ ಮಾತಾಡ್ತೀನಿ. ನಾನು ಒಂದೊಂದೇ ಸ್ಕೀಮ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದರ ನೇಮು, ಅದರದ್ದು ಫೀಚರ್ಸ್ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದೆಲ್ಲ ನಿಮ್ಗೆ ಹೇಳ್ತೀನಿ ನಾನು. ನೀವು ಕಂಪ್ಲೀಟ್ ಆಗಿ ಕೇಳಿ, ಲಾಸ್ಟ್ ನಿಮ್ಮ ಒಂದು ಅನಿಸಿಕೆ ಏನಂತ ಹೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಸ್ಕೀಮ್ SSY, ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಒಂದು ಸ್ಕೀಮು ಹೆಸರಲ್ಲೇ ಇದೆ, ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಒಂದು ಸ್ಕೀಮು ಹೆಣ್ಮಕ್ಳಿಗೋಸ್ಕರ ಲಾಂಚ್ ಮಾಡಿರುವಂತ ಸ್ಕೀಮು. ಅಂದ್ರೆ ಒಂದು ಹೆಣ್ಣು ಮಗು ಜನನ ಆದ್ಮೇಲೆ 1 ವರ್ಷದಿಂದ 10 ವರ್ಷದ ಒಳಗಡೆನೆ ಅವರ ಒಂದು ತಂದೆ ತಾಯಿ ಪೇರೆಂಟ್ಸು ಈ ಒಂದು ಸ್ಕೀಮ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಬೇಕು, ಅವರ ಒಂದು ಮಗಳ ಭವಿಷ್ಯಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ಯಾವ ಒಂದು ತಂದೆ ತಾಯಿಗಳಿಗೆ ಹೆಣ್ಣು ಮಗುವಿನ ಜನನ ಆಗುತ್ತೆ ಅವಾಗ ಮೊದಲನೇ ವರ್ಷದಿಂದಾನೆ ಅವರು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಪ್ರತಿ ವರ್ಷನೂ 1.5 ಲಕ್ಷ ಹೂಡಿಕೆ ಮಾಡ್ಕೊಂಡು ಬರ್ಬೋದು. 1.5 ಲಕ್ಷ ನಾನು ಹೇಳ್ತೀನಿ ಅಂತ ನೀವು ಗಾಬರಿ ಆಗ್ಬೇಡಿ. 1.5 ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ನಾನು ಹೇಳ್ತಾ ಇರೋದು. ನೀವು ಎಷ್ಟು ಬೇಕಾದ್ರೆ ಮಾಡಬಹುದು. ಈಗ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ನ ವಿಶೇಷತೆಗಳು ಏನು ಬನ್ನಿ ನೋಡೋಣ. ಈ ಒಂದು ಸ್ಕೀಮ್ ಅಲ್ಲಿ ಕರೆಂಟ್ ಇಂಟ್ರೆಸ್ಟ್ ರೇಟ್ ನಿಮಗೆ ಕೊಡ್ತಾ ಇರೋದು 8.2%. ಅಂಡ್ ಇಲ್ಲಿ ನಿಮ್ಗೆ ಪ್ರತಿ 3 ತಿಂಗಳಿಗೊಂದ್ಸಲ ನಿಮ್ಗೆ ಬಡ್ಡಿ ದರ ಚೇಂಜ್ ಆಗ್ತಾ ಇರುತ್ತೆ. ಅಂಡ್ ಅದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬೆಳೀತಾ ಇರುತ್ತೆ. ಅಂಡ್ ನೆಕ್ಸ್ಟ್ ಬಂದು ತುಂಬಾ ಕಮ್ಮಿ ಅಮೌಂಟ್ ನಿಮ್ಗೆ ಇನ್ವೆಸ್ಟ್ ಮಾಡಬಹುದಾಗಿರೋದು 250 ರೂಪಾಯಿ ಅಷ್ಟೇ. ಬರೀ 250 ರೂಪಾಯಿ ಅಷ್ಟೇ ಇನ್ವೆಸ್ಟ್ ಮಾಡಬಹುದು ನೀವು. ತುಂಬಾ ಗರಿಷ್ಠ ಮೊತ್ತ ಬಂದು ನಿಮ್ಗೆ 1.5 ಲಕ್ಷ, 1.5 ಲಕ್ಷ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ಮ್ಯಾಕ್ಸಿಮಮ್ ಲಿಮಿಟ್ 1.5 ಲ್ಯಾಕ್ಸ್, ಲೋವರ್ ಲಿಮಿಟ್ 250 ರೂಪೀಸ್ ಅಷ್ಟೇ. ಸೊ ಅದ್ರ ಬಿಟ್ಟು ನೀವು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಪರ್ ಮಂತ್. ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಟೆನ್ಯೂರ್, ಡ್ಯೂರೇಷನ್, ಎಷ್ಟು ವರ್ಷಗಳ ಕಾಲ ನೀವು ಇನ್ವೆಸ್ಟ್ ಮಾಡಬೇಕು. ಇದು ಬಂದು ನಿಮಗೆ 15 ವರ್ಷ ಇರುತ್ತೆ. 15 ವರ್ಷಗಳ ಕಾಲ ನೀವು ಇನ್ವೆಸ್ಟ್ ಮಾಡಬೇಕು. ಎಲ್ಲಿ ಹೋಗ್ಬೇಕು, ಎಲ್ಲಿ ಪ್ರಾರಂಭಿಸಬೇಕು ಈ ಒಂದು ಇನ್ವೆಸ್ಟ್ಮೆಂಟ್ ನ? ನಿಮ್ಮ ಮನೆ ಸುತ್ತಮುತ್ತ ಇರೋ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಹೋಗ್ಬೇಕು. ಅಂಡ್ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ರಿಸ್ಕ್ ಇಲ್ಲ. ಅಂಡ್ ನಿಮ್ಗೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಈ ಒಂದು ವರ್ಷದಿಂದ 2025ರಲ್ಲಿ ನೀವು ಎವ್ರಿ ಇಯರ್ ನಿಮ್ಮ ಮಗುವಿಗೆ 1 ವರ್ಷ ಆಗಿದೆ ಅಂತ ತಿಳ್ಕೊಳ್ಳೋಣ. ನೀವು ಎವ್ರಿ ಇಯರ್ 1.5 ಲಕ್ಷ ಇನ್ವೆಸ್ಟ್ ಮಾಡ್ತಾ ಬರ್ತೀರಾ ಅಂತ ತಿಳ್ಕೊಳ್ಳೋಣ. 15 ವರ್ಷ 2040ರಲ್ಲಿ ನಿಮಗೆ 15 ವರ್ಷ ಕಂಪ್ಲೀಟ್ ಆಗುತ್ತೆ. ಬಟ್ ಆ ಅಮೌಂಟ್ ಮೆಚುರಿಟಿ ಆಗೋದು ನಿಮ್ಮ ಮಗಳಿಗೆ 21 ವರ್ಷ ಆದಾಗ. ಅಂದ್ರೆ 2046ರಲ್ಲಿ ನಿಮ್ಮ ಒಂದು ಹೆಣ್ಣು ಮಗುವಿಗೆ 21 ವರ್ಷ ಆದಾಗ ನಿಮಗೆ ಆ ಅಮೌಂಟ್ ಮೆಚುರಿಟಿ ಆಗಿ ನಿಮ್ಗೆ ಸಿಗುತ್ತೆ. ಸೊ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದ್ರೆ ಟೋಟಲ್ ಅಮೌಂಟ್ 15 ವರ್ಷಗಳಲ್ಲಿ ನೀವು ಹೂಡಿಕೆ ಮಾಡೋ ಅಮೌಂಟ್ 22,50,000. ಇಷ್ಟನ್ನ ನೀವು ಟೋಟಲ್ ಇನ್ವೆಸ್ಟ್ ಮಾಡ್ತೀರಾ. ನಿಮ್ಗೆ ರಿಟರ್ನ್ 69,27,000 ಇಷ್ಟು ನಿಮ್ಗೆ ರಿಟರ್ನ್ ಸಿಗುತ್ತೆ. ಈ ಒಂದು ಅಮೌಂಟ್ ನ ನೀವು ನಿಮ್ಮ ಮಗಳಿಗೆ 21 ವರ್ಷ ಆದಾಗ ನಿಮ್ಮ ಮಗಳಿಗೆ ಎಜುಕೇಶನ್ ಪರ್ಪಸ್ ಯೂಸ್ ಮಾಡಬಹುದು, ಮ್ಯಾರೇಜ್ ಪರ್ಪಸ್ ಯೂಸ್ ಮಾಡಬಹುದು, ಅವಳ ಹೆಸರು ಮೇಲೆ ಮತ್ತೆ FD ಮಾಡಿಸಬಹುದು. ಈ ರೀತಿ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ. ಸೊ ಇದು ಹೆಣ್ಣು ಮಕ್ಕಳಿಗೋಸ್ಕರನೇ ಮಾಡಿಸಿರುವಂತ ಬೆಸ್ಟ್ ಸ್ಕೀಮು. ನೀವು 1.5 ಲಕ್ಷ ಇನ್ವೆಸ್ಟ್ ಮಾಡ್ಬೇಕಂತ ಏನೂ ಇಲ್ಲ. ನೀವು 50,000, 10,000, 5,000 ಎವ್ರಿ ಮಂತ್ ನಾವು ಹೆಂಗೆ SIP ಕಟ್ಕೊಂಡ್ ಬರ್ತೀವಲ್ಲ ಆ ರೀತಿನೂ ನೀವು ಇನ್ವೆಸ್ಟ್ ಮಾಡ್ತಾ ಬರ್ಬೋದು. ಇದು ಮೊದಲನೇ ಸ್ಕೀಮು. ಈಗ ಎರಡನೇ ಸ್ಕೀಮು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. EPF ಅಂದ್ರೆ ಏನು? ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಅದೇ ರೀತಿ PPF ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಈಗ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ನಮಗೆ ಕಂಪನಿಯವರೇ ನಮಗೆ PF ಕಟ್ ಮಾಡ್ತಾರೆ. ಅದು ನಮ್ಗೆ ಒಂದು ತರ ಸೇವಿಂಗ್ಸ್ ಆಗುತ್ತೆ, ಕರೆಕ್ಟಾ? ಅದು ಒಂದು ಕೈಂಡ್ ಆಫ್ ಸೇವಿಂಗ್.
PPF ಅಂದ್ರೆ ಏನು? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಪಬ್ಲಿಕ್ ಅಂದ್ರೆ ಯಾವ್ದಿಲ್ಲಿ? ಪೋಸ್ಟ್ ಆಫೀಸ್. ಅದು ಪಬ್ಲಿಕ್ ಸೆಕ್ಟರ್ ಪೋಸ್ಟ್ ಆಫೀಸ್, ಬಿಕಾಸ್ ಇಟ್ ಈಸ್ ಹ್ಯಾಂಡಲ್ಡ್ ಬೈ ಗೌರ್ಮೆಂಟ್. ಸೊ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ನಾವು ಅಲ್ಲೂ ಕೂಡ ನಮ್ಮ ಒಂದು ಅಮೌಂಟ್ ನ ಸೇವ್ ಮಾಡಬಹುದು. ಅಂಡ್ ಇದು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು. ಅಂಡ್ ಈ ಒಂದು PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್, ಈ ಒಂದು ಸ್ಕೀಮ್ ನ ಫೀಚರ್ಸ್ ಏನೇನಿದೆ ಬನ್ನಿ ನೋಡೋಣ. ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇರೋದು 7.1% ರಿಟರ್ನ್ ಕೊಡ್ತಿದೆ. ಈ ಒಂದು ಫಂಡ್ ಅಲ್ಲಿ ಮಿನಿಮಮ್ ಅಮೌಂಟ್ ನಿಮ್ಗೆ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಆಗೋದು 500 ರೂಪಾಯಿ. ಅಂಡ್ ಮ್ಯಾಕ್ಸಿಮಮ್ ನೀವು 1,50,000 ಇನ್ವೆಸ್ಟ್ ಮಾಡಬಹುದು ನೀವು ಎವ್ರಿ ಮಂತ್. ಇದನ್ನು ಎವ್ರಿ ಮಂತ್ ನೀವು ಕಟ್ತಾ ಹೋಗ್ಬೇಕು. ಎಲ್ಲಿ? ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ. ಅಂಡ್ ಈ ಒಂದು ಸ್ಕೀಮ್ದು ಡ್ಯೂರೇಷನ್ ಟೆನ್ಯೂರ್ ಬಂದು 15 ವರ್ಷ ಅವಧಿ. 15 ವರ್ಷಗಳ ಕಡೆ ನೀವು ಕಟ್ಟಬೇಕು. ಅಂಡ್ ಇದನ್ನ ನೀವು ನಿಮ್ಮ ಮನೆ ಸುತ್ತಮುತ್ತ ಇರೋ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಕೇಳಿದ್ರೆ ಅವರ ಒಂದು ಫಾರ್ಮ್ ಕೊಡ್ತಾರೆ, ಫಿಲ್ಅಪ್ ಮಾಡಿ ನೀವು ನಿಮ್ಮ ಒಂದು ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು. ಅಂಡ್ ಈ ಒಂದು ಫಂಡ್ ಅಲ್ಲಿ ಕೂಡ ರಿಸ್ಕ್ ಇಲ್ಲ, ಕಂಪ್ಲೀಟ್ ಆಗಿ ರಿಸ್ಕ್ ಇಲ್ಲ, ರಿಸ್ಕ್ ಫ್ರೀ. ಅಂಡ್ ಈ ಒಂದು ಫಂಡ್ ಅಲ್ಲಿ 15 ವರ್ಷ ಆದ್ಮೇಲೆ ಬರೋ ಒಂದು ಅಮೌಂಟ್ ಮೇಲೆ ಕೂಡ ನಿಮ್ಗೆ ಸೆಕ್ಷನ್ 80C ಅಲ್ಲಿ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಂಡ್ ಅದ್ರ ಮೇಲೆ ಬರೋ ರಿಟರ್ನ್ಸ್ ಇರುತ್ತಲ್ಲ, ಅದ್ರ ಮೇಲೂ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಿಮ್ಗೆ ಯಾವುದೇ ರೀತಿ ಚಾರ್ಜ್ ಆಗಲ್ಲ. ನೀವೇನಾದ್ರೂ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ನೀವು 15 ವರ್ಷ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾ ಬನ್ನಿ. ನನ್ನ ಕೈಲಿ 10,000 ರೂಪಾಯಿನ ನಾನು ಸೇವ್ ಮಾಡಬಹುದು. 10,000 ರೂಪಾಯಿನ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಾ ಬನ್ನಿ. 7.1% ರಿಟರ್ನ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು. ಅದೇ ರೀತಿನೇ ಒಬ್ಬ ವ್ಯಕ್ತಿಗೆ ಒಂದು ವರ್ಷದಲ್ಲಿ 1.5 ಲಕ್ಷ ಹೂಡಿಕೆ ಮಾಡುವಂತ ಕೆಪಾಸಿಟಿ ಇದೆ ಅಂತ ತಿಳ್ಕೊಳ್ಳೋಣ. ಆ ವ್ಯಕ್ತಿ 15 ವರ್ಷಗಳ ಕಾಲನು 1.5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಆ ವ್ಯಕ್ತಿಗೆ ರಿಟರ್ನ್ ಆಗಿ 40,68,000 ಸಿಗುತ್ತೆ. ಅದೇ ರೀತಿನೇ ಅದೇ ವ್ಯಕ್ತಿ ಅವರು 15 ವರ್ಷ ಮಾಡಿದ್ರೆ ಇನ್ನ ಅವ್ರ ಪೀರಿಯಡ್ ನ ಎಕ್ಸ್ಟೆಂಡ್ ಮಾಡಿದ್ರೆ, ಈಗ ಇನ್ನೊಂದು ಬರುತ್ತೆ ಡೌಟ್, 15 ವರ್ಷ ಅಷ್ಟೇನಾ, ನಾವ್ ಇನ್ನ ಜಾಸ್ತಿ ಮಾಡ್ಬೋದಾ? ಮಾಡ್ಬೋದು, ಬಟ್ 5 ವರ್ಷ ಮಾಡ್ಲೇಬೇಕು ಮಿನಿಮಮ್. ಈಗ 15 ವರ್ಷ ಮಾಡಿರ್ತೀರಲ್ಲ, ನೆಕ್ಸ್ಟ್ 5 ವರ್ಷ ಚೂಸ್ ಮಾಡಬೇಕು. 3 ವರ್ಷ ಮಾಡ್ತೀನಿ, 2 ವರ್ಷ ಮಾಡ್ತೀನಿ, ಆ ರೀತಿ ಇರಲ್ಲ. 5 ವರ್ಷ ಮಾಡ್ಲೇಬೇಕು ಕಂಪಲ್ಸರಿ. 20, 25, 30, 35 ಆ ರೀತಿ ಇರುತ್ತಿದ್ದು. ಸೊ ಇನ್ನ 10 ವರ್ಷ ನೀವು ಎಕ್ಸ್ಟ್ರಾ ಮಾಡಿದ್ರೆ ನಿಮಗೆ ಅದೇ 1.5 ಲಕ್ಷ ಹೂಡಿಕೆ ಮಾಡ್ಕೊಂಡ್ ಬಂದ್ರೆ ಇನ್ನ 10 ವರ್ಷ ಎಕ್ಸ್ಟ್ರಾ ನಿಮ್ಗೆ ಟೋಟಲ್ ಆಗಿ 1,03,00,000 ಸಿಗುತ್ತೆ. ಇದು ಕೂಡ ನಿಮ್ಗೆ ಒಳ್ಳೆ ಆಯ್ಕೆ ಅಂತ ಹೇಳ್ಬೋದು. ಈಗ 3ನೇ ಸ್ಕೀಮ್ ಕಡೆ ಹೋಗೋಣ. POMIS ಅಂದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಇದು ಒಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. ಈ ಒಂದು ಸ್ಕೀಮು ಮಿಡಲ್ ಕ್ಲಾಸ್ ಪೀಪಲ್ ಗೆ ತುಂಬಾ ಸೂಟ್ ಆಗುತ್ತೆ. POMIS ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಹೆಸರಲ್ಲೇ ಇದೆ, ಮಂತ್ಲಿ ಇನ್ಕಮ್ ಸ್ಕೀಮ್. ಮಂತ್ಲಿ ನಂಗೆ ಇನ್ಕಮ್ ಬರ್ತಾ ಇರಬೇಕು. ಎಷ್ಟು ಬರುತ್ತೆ, ಯಾವ ರೀತಿ ಬರುತ್ತೆ, ಎಷ್ಟು ಹೂಡಿಕೆ ಮಾಡಬೇಕು, ಅದ್ರ ಬಗ್ಗೆ ನಾವು ಮಾತಾಡೋಣ. ಈ ಒಂದು ಸ್ಕೀಮ್ದು ಫೀಚರ್ಸ್ ಏನೇನಿದೆ, ಈ ಒಂದು ಸ್ಕೀಮ್ದು ವಿಶೇಷತೆಗಳೇನು, ಅದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಈ ಒಂದು ಸ್ಕೀಮ್ ಅಲ್ಲಿ ಕರೆಂಟ್ ಇಂಟ್ರೆಸ್ಟ್ ರೇಟ್ ಬಂದು 7.4% ಇದೆ. ಇಲ್ಲಿ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,000 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು. ಅಂಡ್ ಇಲ್ಲಿ ಹೈಯೆಸ್ಟ್ ನೀವು ಇನ್ವೆಸ್ಟ್ ಮಾಡಬಹುದಾಗಿರೋದು 9 ಲಕ್ಷ. ಒಬ್ಬರೇ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ 9 ಲಕ್ಷ ಮಾಡಬೇಕು. ಇಲ್ಲ ನಾನು ಫ್ಯಾಮಿಲಿ ಜಂಟಿ ಹೂಡಿಕೆ ಅಂತ ಕರೀತಾರೆ, ಅಂದ್ರೆ ಫ್ಯಾಮಿಲಿ ಒಟ್ಟಿಗೆ ಎಲ್ಲರೂ ಸೇರಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ 15 ಲಕ್ಷ ಮಾಡಬಹುದು. ಈಗ ನಾನು ಒಂದು 5 ಲಕ್ಷ, ನಮ್ಮ ಅಮ್ಮ ಒಂದು 5 ಲಕ್ಷ, ನಮ್ಮ ತಂದೆ ಒಂದು 5 ಲಕ್ಷ, ನಾವೆಲ್ಲರೂ ಸೇರಿ ಒಟ್ಟಿಗೆ ಇನ್ವೆಸ್ಟ್ ಮಾಡ್ತಿದೀವಿ. ಅದು ನಮಗೆ ಮೂರ್ಗುನು ಬೆನಿಫಿಟ್ ಒಟ್ಟಿಗೆ ಬರಬೇಕು ಅಂತ ಅನ್ಕೊಂಡ್ ಮಾಡಿದ್ರೆ 15 ಲಕ್ಷ ಮಾಡಬಹುದು. ಇಲ್ಲ ನಾನು ಒಬ್ಬನೇ ಮಾಡ್ತೀನಿ ಅಂದ್ರೆ 9 ಲಕ್ಷ ಮಾಡಬಹುದು. ಹೂಡಿಕೆ ಅವಧಿ ಅಂದ್ರೆ ಡ್ಯೂರೇಷನ್ 5 ವರ್ಷ ಮಾಡಬೇಕಿದೆ. ಅಂಡ್ ಈ ಒಂದು ಸ್ಕೀಮ್ ಅಲ್ಲಿ ಕೂಡ ರಿಸ್ಕ್ ಇಲ್ಲ, ಕಂಪ್ಲೀಟ್ ರಿಸ್ಕ್ ಫ್ರೀ ಇದೆ. ಅಂಡ್ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ನೀವೇನಾದ್ರೂ 15 ಲಕ್ಷ ನೀವು ಹೂಡಿಕೆ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಪೋಸ್ಟ್ ಆಫೀಸ್ ಸ್ಕೀಮ್ ಅಲ್ಲಿ 5 ವರ್ಷದ ಒಳಗಡೆ 15 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ 5 ವರ್ಷ ಆದ್ಮೇಲೆ ನೆಕ್ಸ್ಟ್ 6ನೇ ವರ್ಷದ ಮೊದಲನೇ ತಿಂಗಳಿಂದ ನಿಮಗೆ ಪ್ರತಿ ತಿಂಗಳು 9,250 ರೂಪಾಯಿ ನಿಮಗೆ ಸಿಗ್ತಾ ಬರುತ್ತೆ ಆಸ್ ಎ ಸ್ಯಾಲರಿ ಅಂತಾನೆ ತಿಳ್ಕೊಬಹುದು. ಸೊ ನೋಡಿದ್ರಲ್ಲ, ಈ ಒಂದು ಫಂಡ್ ಅಲ್ಲಿ ನೀವು 5 ವರ್ಷ ಟೆನ್ಯೂರ್ ಒಳಗಡೆ 15 ಲಕ್ಷ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅದರ ನೆಕ್ಸ್ಟ್ ವರ್ಷಗಳಿಂದ ನಿಮಗೆ ಪ್ರತಿ ತಿಂಗಳು 9,250 ರೂಪಾಯಿ ಸಿಗ್ತಾ ಬರುತ್ತೆ. ಸೊ ಇದು ಒಂದು ಮಂತ್ಲಿ ಇನ್ಕಮ್ ಸ್ಕೀಮ್. ಯಾರಿಗೆ ಮಂತ್ಲಿ ಇನ್ಕಮ್ ಸ್ಕೀಮ್ ಇಷ್ಟ, ಮಂತ್ಲಿ ನಂಗೆ ಇನ್ಕಮ್ ಬರ್ತಾ ಇರಬೇಕು, ಅದು ನಂಗೆ ಯಾವ್ದಕ್ಕೊಂದು ಹೆಲ್ಪ್ ಆಗುತ್ತೆ, ದುಡ್ಡಿರಲ್ಲ, ಯಾವಾಗ ಇರುತ್ತೆ ಹೇಳಕ್ಕಾಗಲ್ಲ. ಸೊ ಮಂತ್ಲಿ ಇದ್ರ ಮೂಲಕ ಆದ್ರೂ ನಾವು ದುಡ್ಡನ್ನ ಪಡ್ಕೋಬಹುದು ಎವ್ರಿ ಮಂತ್. ಇದು 3ನೇದು. 4ನೇ ಸ್ಕೀಮ್ ಯಾವುದು ಬನ್ನಿ ನೋಡೋಣ. ರೆಕರಿಂಗ್ ಡೆಪಾಸಿಟ್, RD ಅಂತಾನೆ ಕರಿತೀವಿ ನಾವು. ಈ ಒಂದು ಸ್ಕೀಮ್ ಅಲ್ಲಿ ನೀವು 5 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಬಹುದು. 5 ಇಯರ್ಸ್ ಡ್ಯೂರೇಷನ್ ಪೀರಿಯಡ್ ಇದೆ. ಅಂಡ್ ಈ ಒಂದು ಸ್ಕೀಮ್ ಅಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 100 ರೂಪಾಯಿ. 100 ರೂಪಾಯಿಂದ ನೀವು ಸೇವ್ ಮಾಡಬಹುದು. ಅಂಡ್ ನಿಮ್ಗೆ ಇಲ್ಲಿ ಒಂದು ನಾನು ನಿಮ್ಗೆ ನೋಟ್ ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್ ನೋಟ್. ಈ ಒಂದು ಸ್ಕೀಮ್ ನ ನೀವು ಸೇಮ್ ಮ್ಯೂಚುವಲ್ ಫಂಡ್ ತರನೇ ಟ್ರೀಟ್ ಮಾಡಿ. ಯಾಕಂದ್ರೆ ಈ ಒಂದು ಸ್ಕೀಮು ಎಸ್ಪೆಷಲಿ ಎವ್ರಿ ಮಂತ್ ಸ್ವಲ್ಪ ಸ್ವಲ್ಪ ಅಮೌಂಟ್ ಸೇವ್ ಮಾಡೋಕ್ಕಾಗುತ್ತಲ್ಲ ಅಂತವ್ರಿಗೆ ಹೇಳಿ ಮಾಡಿಸಿರೋ ಸ್ಕೀಮ್ ಇದು. ನನಗೆ 3,000 ರೂಪಾಯಿ ನಂಗೆ ಸೇವ್ ಮಾಡೋಕ್ಕೆ ಕೆಪಾಸಿಟಿ ಇದೆ ಎವ್ರಿ ಮಂತ್. ನಾನು 3,000 ರೂಪಾಯಿ ಈ ಒಂದು ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಬರ್ತೀನಿ.
ಒಂದು ಸ್ಮಾಲ್ ಸೇವಿಂಗ್ಸ್ ಅಂತಾರಲ್ಲ, ಚಿಕ್ಕ ಸೇವಿಂಗ್ಸ್ ಇರಬೇಕು ಕೆಲವೊಂದು ಕಡೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಫೀಲ್ ಮಾಡೋರಿಗೆ ಈ ಒಂದು ಸ್ಕೀಮ್ ಬೆಸ್ಟ್ ಅಂತ ಹೇಳ್ಬೋದು. ಬನ್ನಿ ಈಗ ವಾಪಸ್ ಅಲ್ಲಿ ಹೋಗಿ ಆ ಒಂದು ಸ್ಕೀಮ್ದು ವಿಶೇಷತೆ ನೋಡೋಣ. ಈ ಒಂದು ಸ್ಕೀಮು ಪೋಸ್ಟ್ ಆಫೀಸ್ ಕಡೆಯಿಂದ 6.7 6.7% ರಿಟರ್ನ್ ಕೊಡ್ತಾ ಇದ್ದಾರೆ. ಸಿಂಪಲ್ ಸ್ಕೀಮ್ ಇದು, ತುಂಬಾ ವೆರಿ ವೆರಿ ಸಿಂಪಲ್ ಸ್ಕೀಮ್. ನನಗೆ 5,000 ರೂಪಾಯಿ ಸೇವ್ ಮಾಡೋಕ್ಕಾಗುತ್ತೆ. ಎವ್ರಿ ಮಂತ್ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಬರ್ತೀನಿ. 5 ವರ್ಷ ಆದ್ಮೇಲೆ ಅಕಾರ್ಡಿಂಗ್ ಟು 6.7% ನಂಗೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಆ ರಿಟರ್ನ್ ಜೊತೆ ಸೇರಿ ನನಗೆ ಆ ಅಮೌಂಟ್ ಬರುತ್ತೆ. ಅಂಡ್ ಆ ಒಂದು ರಿಟರ್ನ್ ಮೇಲೆ, ಆ ಒಂದು ಮೆಚುರಿಟಿ ಅಮೌಂಟ್ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗಲ್ಲ, ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಸೊ ಸಿಂಪಲ್ ಆಗಿದೆ ಈ ಸ್ಕೀಮ್. ಇದು 4ನೇ ಸ್ಕೀಮ್, ಯಾವುದು ರೆಕರಿಂಗ್ ಡೆಪಾಸಿಟ್ RD. ಈಗ ಲಾಸ್ಟ್ 5ನೇ ಸ್ಕೀಮು ಅಲ್ಲ, ಎಲ್ಲಾನು ನಾವು ಬರೀ ಯಂಗ್ ಯೂತ್ಸು ಇನ್ವೆಸ್ಟ್ ಮಾಡೋರ ಬಗ್ಗೆ ಮಾತಾಡಿದ್ರೆ, ವಯಸ್ಸಾದವ್ರಿಗೆ ಏನಿಲ್ವಾ ಸ್ಕೀಮ್ಸು, ವಯಸ್ಸು ಆದ್ಮೇಲೆ ಅವ್ರಿಗೆ ಎವ್ರಿ ಮಂತ್ ಅಮೌಂಟ್ ಬರ್ಬೇಕಂದ್ರೆ ಅವ್ರಿಗೆ ಅದು ಸ್ಕೀಮ್ಸ್ ಇಲ್ವಾ? ಇದೆ, ಅವ್ರಿಗೂ ಒಂದು ಸ್ಕೀಮ್ ಇದೆ. ಆ ಒಂದು ಸ್ಕೀಮ್ ಹೆಸರೇ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂತ, SCSS. ಎಲ್ಲದಕ್ಕೂ ಶಾರ್ಟ್ ಫಾರ್ಮ್ ಇದಾವೆ, ನೀವು ಶಾರ್ಟ್ ಫಾರ್ಮ್ಗಳು ಗೊತ್ತಿರ್ಬೇಕು ನಿಮಗೆ. ಈಗ ಈ ಒಂದು ಸ್ಕೀಮ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾರು ಇನ್ವೆಸ್ಟ್ ಮಾಡಬೇಕು, ಸೀನಿಯರ್ ಸಿಟಿಜನ್ ಅಂದ್ರೆ ಅವ್ರು ಅವಾಗ ಇನ್ವೆಸ್ಟ್ ಮಾಡಬೇಕಾ 60 ವರ್ಷ ಆದಾಗ, ಆ ರೀತಿ ಇರಲ್ಲ. ಇದು ಯಾವ ರೀತಿ, ಇದ್ರ ಫೀಚರ್ಸ್ ಏನು, ಬನ್ನಿ ನೋಡೋಣ. ನೋಡಿ, ಈ ಒಂದು ಸ್ಕೀಮ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಬಹುದು ಅಂದ್ರೆ ವಯಸ್ಸಾದವರು, ರಿಟೈರ್ಡ್ ಆದವರು ಈ ಒಂದು ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಿಸ್ಟರ್ ಶಾಮನ್ ಅವ್ರಿಗೆ 58 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಈಗ 58, 56, 60 ಈ ರೀತಿ ಏಜ್ ಅಲ್ಲಿ ರಿಟೈರ್ಮೆಂಟ್ ಆಗ್ತಾರೆ. ಸೊ ಆ ಒಂದು ವ್ಯಕ್ತಿ 55 ವರ್ಷ ಆದಾಗ, ಇಲ್ಲ 58 ವರ್ಷ ಆದಾಗ 10 ಲಕ್ಷ ರೂಪಾಯಿನ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅಂಡ್ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಇದ್ರದ್ದು ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, 8.2% ಇದೆ. ಅಂದ್ರೆ 82,000 ರೂಪಾಯಿ ಆಯ್ತು ಎವ್ರಿ ಇಯರ್. ಸೊ ಈ ಒಂದು ಸ್ಕೀಮ್ದು ಟೆನ್ಯೂರ್ ಡ್ಯೂರೇಷನ್ ಬಂದು 5 ವರ್ಷ ಇದೆ. ಸೊ 5 ವರ್ಷ ಆದ್ಮೇಲೆ ಆ ವ್ಯಕ್ತಿಗೆ ಎವ್ರಿ ಮಂತ್ 20,500 ರೂಪಾಯಿ ಎವ್ರಿ ಮಂತ್ ಬರುತ್ತೆ. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ 3 ಮಂತ್ಸ್ ಒಂದ್ಸಲ ಇವ್ರದ್ದು ಇಂಟ್ರೆಸ್ಟ್ ಪೇ ಔಟ್ ಆಗುತ್ತೆ. ಸೊ ಆ ಇಂಟ್ರೆಸ್ಟ್ 20,500 ರೂಪಾಯಿ ಎವ್ರಿ ಮಂತ್ ಬರ್ತಾ ಹೋಗುತ್ತೆ ಇವ್ರಿಗೆ. ಅಂಡ್ ಇವ್ರಿಗೆ ಯಾವುದೇ ರೀತಿ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗಲ್ಲ, ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ ಇವ್ರಿಗೆ. ಈ ಒಂದು ಎಕ್ಸಾಂಪಲ್, ಒಬ್ಬ ವಯಸ್ಸಾದ ವ್ಯಕ್ತಿ, ಒಬ್ಬ ವಯಸ್ಸಾದ ಮುದುಕ, ಅವ್ರಿಗೆ ಯಾವುದೇ ಸಪೋರ್ಟ್ ಇಲ್ದಿದ್ದಾಗ, ಹೆಂಡತಿ ಮಕ್ಳು ಇರಲ್ಲ, ಈ ರೀತಿನೂ ಇರ್ತಾರೆ ತುಂಬಾ ಜನ ಅವ್ರ ಲೈಫಲ್ಲಿ. ಸೊ ಅವ್ರ ಹತ್ರ ಅವಾಗ ಅಕಸ್ಮಾತ್ ಏನಾದ್ರು ಮುಂಚೆ ಸೇವ್ ಮಾಡಿರೋ ಅಮೌಂಟ್ ಇತ್ತು ಅಂದ್ರೆ ಅದನ್ನ ಯಾವ ರೀತಿ ಅವರು ಬಳಸ್ಕೊಳಕ್ ಗೊತ್ತಿಲ್ಲದಿದ್ದಾಗ ಅವರು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಹೋಗಿ ಈ ತರ ಇನ್ವೆಸ್ಟ್ ಮಾಡಿದಾಗ ಎವ್ರಿ ಮಂತ್ ಅಮೌಂಟ್ ಬರುತ್ತಲ್ಲ, ಆ ಅಮೌಂಟ್ ಎಲ್ಲರೂ ಜೀವನ ನಡೆಸಬಹುದು. ಸೊ ನೋಡಿದ್ರಲ್ಲ ಯಾವ್ಯಾವ ರೀತಿ ಪೋಸ್ಟ್ ಆಫೀಸ್ ಅಲ್ಲಿ ಬೆಸ್ಟ್ ಸ್ಕೀಮ್ಸ್ ಇದಾವೆ. ಟಾಪ್ 5 ಸ್ಕೀಮ್ಸ್ ಅಂತಾನೆ ಹೇಳ್ಬೋದು ಇದನ್ನ ನಾವು. ಅಂಡ್ ಈ 5 ಸ್ಕೀಮ್ಸ್ ಅಲ್ಲಿ ರೆಗ್ಯುಲರ್ ಆಗಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ. ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ನೀವು ಪೋಸ್ಟ್ ಆಫೀಸ್ ಯಾವ್ದಾದ್ರು ಒಂದ್ಸಲ ಎಂಟ್ರಿ ಕೊಟ್ಟು ನೋಡಿ, ಕ್ಯೂ ನಿಂತಿರ್ತಾರೆ ಜನ ಯಾವಾಗಲೂ. ಎವ್ರಿ ಡೇ ರಶ್ ಇರುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ. ಯಾಕಂದ್ರೆ ಜನ ಹಣ ತುಂಬ್ತಾ ಇರ್ತಾರೆ, ಹಣ ಹೂಡಿಕೆ ಮಾಡ್ತಿರ್ತಾರೆ, ಬಂದ್ ಕಟ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಇನ್ನ ಆಪ್ ಕೂಡ ಬಂದಿದೆ, ನಿಮ್ಗೆ ಗೊತ್ತಿಲ್ಲ, IPPB ಅಂತ ಒಂದು ಆಪ್ ಇದೆ, ಇಂಡಿಯನ್ ಪೋಸ್ಟ್ ಆಫೀಸ್ ಪೇಮೆಂಟ್ಸ್ ಬ್ಯಾಂಕ್ ಅಂತ, IPPB ಅಂತಾನೂ ಬರುತ್ತೆ. ಸೊ ಆ ಒಂದು ಆಪ್ ಕೂಡ ನೀವು ಅಲ್ಲೇ ಹೋದ್ರೆ ಅವರೇ ನಿಮಗೆ ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ಅದಕ್ಕೆ ನಿಮಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಿ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮನೇಲಿ ಕೂತ್ಕೊಂಡೇ ನೀವು ಇನ್ವೆಸ್ಟ್ ಮಾಡ್ತಾ ಬರ್ಬೋದು. ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಂತ ಏನಿಲ್ಲ, ಎಲ್ಲ ಈಸಿ ಆಗಿದೆ. ಸೊ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಯಾರ್ಯಾರಿಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಭಯ ಇದೆ, ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಕಲೀರಿ. ಅಂಡ್ ಎಲ್ಲದಕ್ಕೂ ಒಂದು ಶಾರ್ಟ್ ಫಾರ್ಮ್ ಇದೆ, ಅಲ್ಲಿ ಹೋಗಿ ಎಲ್ಲ ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ನಾನು ಏನು ಹೇಳಿದ್ರೆ, ಸುಕನ್ಯಾ ಸಮೃದ್ಧಿ ಯೋಜನೆ SSY, ನೆಕ್ಸ್ಟ್ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ನೆಕ್ಸ್ಟ್ RD ರೆಕರಿಂಗ್ ಡೆಪಾಸಿಟ್, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ SCSS, POMIS ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಸೊ ಆ ಸ್ಕೀಮ್ ತಕ್ಕಂಗೆ ಬೆನಿಫಿಟ್ ಇರುತ್ತೆ. ಸೊ ಈಗಲೇ ನೀವು ಅಷ್ಟೇ ನೆಕ್ಸ್ಟ್ ಮಂತ್ ಇಂದ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗೆ ಭೇಟಿ ಕೊಡಿ. ಯಾವ ಸ್ಕೀಮ್ಸ್ ಇದೆ ಅಲ್ಲಿ ಕೇಳಿ, ಅಲ್ಲಿ ಒಬ್ರು ಕೂತಿರ್ತಾರೆ, ಅವ್ರಿಗೆಲ್ಲ ಕೇಳಿ ಯಾವ ಸ್ಕೀಮ್ಸ್ ಇದೆ ಅಂತೆಲ್ಲ ಅವ್ರು ಹೇಳ್ತಾರೆ. ಸೊ ಓವರ್ ಆಲ್ ಆಗಿ ನಿಮ್ಗೆ ಈ ಒಂದು ನಾಲೆಡ್ಜ್, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ನಿಜವಾಗ್ಲೂ ವಿಡಿಯೋ ಇಷ್ಟ ಆದ್ರೆ, ಕಂಟೆಂಟ್ ಇಷ್ಟ ಆದ್ರೆ, ನಾಲೆಡ್ಜ್ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.